ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯ 8ನೇ ತರಗತಿ ಮಕ್ಕಳೇ, ಏನು ಮಾರ್ಚ್ ತಿಂಗಳಲ್ಲಿ ನಡೆಯುವಂತಹ 2ನೇ ಸಂಕಲನಾತ್ಮಕ ಮೌಲ್ಯಾಂಕನ ಪರೀಕ್ಷೆ 2025-26 ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಬನ್ನಿ ಆ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಇಲ್ಲಿ ಮೊದಲನೇ ಮುಖ್ಯ ಪ್ರಶ್ನೆ ಬಹು ಆಯ್ಕೆ ಕೊಟ್ಟಿರ್ತಾರೆ. ಇವುಗಳಲ್ಲಿ ಅನ್ವರ್ಥ ನಾಮಕ್ಕೆ ಉದಾಹರಣೆಯಾದ ಪದವಿದು. ಕಾವೇರಿ, ಮನುಷ್ಯ, ವಿದ್ವಾಂಸ, ಹೊಸದು. ಇಲ್ಲಿ ಸರಿಯಾದ ಉತ್ತರ ವಿದ್ವಾಂಸ. ಯಾಕೆಂದರೆ ಒಂದು ವ್ಯಕ್ತಿಯ ವೃತ್ತಿಯನ್ನು ಆಧರಿಸಿ ಇರುವಂತಹ ನಾಮಪದಗಳನ್ನು ಅನ್ವರ್ಥ ನಾಮ ಅಂತ ಕರಿತೀವಿ. ಅದಾದಮೇಲೆ ಗುರುಗಳು ಕನ್ನಡ ಪದ್ಯವನ್ನು ವಾಚನ ಮಾಡಿದರು ಅಥವಾ ಓದಿದರು. ಈ ವಾಕ್ಯದಲ್ಲಿರುವ ಕರ್ಮಪದವಿದು. ಕರ್ಮಪದ ಅಂದರೆ ಆ ಕ್ರಿಯೆಗೆ ಒಳಗೊಂಡಿರುವಂಥ ವಸ್ತುವನ್ನು ಕರ್ಮಪದ ಅಂತ ಕರಿತೀವಿ. ಇಲ್ಲಿ ಯಾವುದು? ವಿದ್ಯಾರ್ಥಿಗಳು ಕನ್ನಡ ಪಾಠವನ್ನು ಓದಿದರು. ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಪದ್ಯವನ್ನು ಅಂತ ಕೊಡಬೇಕಾಯಿತು, ಪಾಠವನ್ನು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪದ್ಯವನ್ನು ಅಥವಾ ಪಾಠವನ್ನು. ಇಲ್ಲಿ ಆಪ್ಷನ್ 3 ಸರಿಯಾದ ಉತ್ತರವಾಗಿದೆ. ಮುಂದೆ ಪಾಂಡವರ ಯಜ್ಞತುರ್ಗ ಮಣಿಪುರವನ್ನು ಪ್ರವೇಶಿಸಿತು. ಆಗ ಬಬ್ರುವಾಹನನು ಅದನ್ನು ಕಟ್ಟಿ ಹಾಕಿದನು. ಆದ್ದರಿಂದ ಬಬ್ರುವಾಹನನಿಗೂ ಅರ್ಜುನನಿಗೂ ಯುದ್ಧ ನಡೆಯಿತು. ಈ ವಾಕ್ಯವು ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರವಾಕ್ಯ, ಪ್ರಶ್ನಾರ್ಥಕ ವಾಕ್ಯ. ಇದು ಮಿಶ್ರವಾಕ್ಯ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಸಂಯೋಜಿತ ವಾಕ್ಯ. ಒಂದು ವಾಕ್ಯಕ್ಕೆ ಅನೇಕ ಉಪವಾಕ್ಯಗಳು ಅಧೀನವಾದಾಗ ನಾವು ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ಅಥವಾ ಈ ಅರ್ಧ ವಿರಾಮ ಚಿಹ್ನೆ ಅನ್ನೋದು ಎಲ್ಲಾದರೂ ನಿಮ್ಗೆ ಕಂಡ್ರೆ ಖಂಡಿತವಾಗ್ಲೂ ಅದು ಸಂಯೋಜಿತ ವಾಕ್ಯ ಆಗಿರ್ತದೆ. ಇನ್ನು ಮುಂದೆ ಸಂಬಂಧೀಕರಿಸಿ ಬರೆಯುವಂಥದ್ದು ರವ, ನೀರವ. ಇವೆರಡರ ನಡುವೆ ಇರುವಂತಹ ಸಂಬಂಧ ಪದಗಳ ಅರ್ಥ. ಹಾಗೆ ಭಯಗೆ ಏನು ಇಲ್ಲಿ ವಿರುದ್ಧ ಪದ ಇದೆ. ಈ ಭಯಗೆ ವಿರುದ್ಧ ಪದ ಏನು ಅಂತಂದರೆ ನಿರ್ಭಯ ಅನ್ನೋದು ಸರಿಯಾದ ಉತ್ತರ. ಆರ್ಯ, ಅಜ್ಜ, ಆಶ್ಚರ್ಯ ಡ್ಯಾಶ್. ಇಲ್ಲಿ ತತ್ಸಮ ತದ್ಭವಗಳನ್ನು ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಶ್ಚರ್ಯಗೆ ಅಚ್ಚರಿ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಒಂದು ವಾಕ್ಯದ ಪ್ರಶ್ನೆಗಳು. ಯಾರ ಪ್ರೇರಣೆಯಿಂದ ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು? ಇದಕ್ಕೆ ಉತ್ತರ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು. ಮುಂದೆ ಯಾರನ್ನು ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಯುವರು? ಇದಕ್ಕೆ ಉತ್ತರ DV ಗುಂಡಪ್ಪರವರನ್ನು ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಯುತ್ತೇವೆ. ನೆಕ್ಸ್ಟ್ 8ನೇ ಪ್ರಶ್ನೆ. ಯಾವುದು ಭಾರತೀಯ ಸಂಸ್ಕೃತಿಯ ಬುನಾದಿಯನ್ನು ಅಲುಗಿಸುತ್ತಿರುವುದು? ಇದಕ್ಕೆ ಸರಿಯಾದ ಉತ್ತರ ಕೊಳ್ಳುಬಾಕತನ. ಕೊಳ್ಳುಬಾಕತನ ಭಾರತೀಯ ಸಂಸ್ಕೃತಿಯ ಬುನಾದಿಯನ್ನು ಅಲುಗಿಸುತ್ತಿರುವುದು. ಕನ್ನಡ ತಾಯಿಯ ಬಸಿರ ಹೊನ್ನಗಣಿ ಯಾರು? ಇದಕ್ಕೆ ಉತ್ತರ ವಿದ್ಯಾರಣ್ಯರು ಕನ್ನಡ ತಾಯಿಯ ಬಸಿರ ಹೊನ್ನಗಣಿ. ನೆಕ್ಸ್ಟ್ ಪುಲಿಗೆರೆ ಸೋಮನಾಥ ಕವಿಯ ಪ್ರಕಾರ ಗುರು ಎಂದರೆ ಯಾರು? ಇದಕ್ಕೆ ಉತ್ತರ ವರ್ಣಮಾತ್ರಂ ಕಲಿಸಿದಾತಂ ಗುರು ಎಂದು ಪುಲಿಗೆರೆ ಸೋಮನಾಥ ಹೇಳುತ್ತಾರೆ. ನಮ್ಮೆದೆಯ ಕಾಮಧೇನು ಯಾವುದು? ನಮ್ಮೆದೆಯ ಕಾಮಧೇನು ಕನಸುಗಳೇ ನಮ್ಮೆದೆಯ ಕಾಮಧೇನು. ನೆಕ್ಸ್ಟು ಮುದುಕಿಯನ್ನು ಭೇಟಿಯಾದ ವ್ಯಕ್ತಿ ಯಾರು? ಮುದುಕಿಯನ್ನು ಭೇಟಿಯಾದ ವ್ಯಕ್ತಿ ತಿಮ್ಮರಾಯ. ಮುಂದೆ 2-3 ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಮುದುಕಿಯ ಕಿರಿಮಗಳು ಅರ್ಧಂಬರ್ಧ ಗಿಡವಾಗಲು ಕಾರಣವೇನು? ಚಾವುಂಡರಾಯ ಯಾರು? ಆತನ ವಿಶೇಷತೆ ಏನು? ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಹೇಗೆ ಸ್ಪಂದಿಸಿತು? ಆಯ್ದಕ್ಕಿ ಮಾರಯ್ಯನು ಕಾಯಕದ ಮಹತ್ವವನ್ನು ಹೇಗೆ ನಿರೂಪಿಸಿದ್ದಾನೆ? 17ನೇದು ಲೇಖಕರಾದ ಶ್ರೀ H. ನರಸಿಂಹಯ್ಯ ಅವರಿಗೆ ವಿಮಾನಯಾನದ ಬಗ್ಗೆ ಭಯವಿಲ್ಲಬೇಕೆ? ಇಲ್ಲಿ ಕವಿ ಪರಿಚಯವನ್ನು ಕೇಳಿದ್ದಾರೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರ ಬಗ್ಗೆ ನಾನು ಇಲ್ಲಿ ತಿಳಿಸ್ತೀನಿ ನೋಡಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕನ್ನಡದ ಆಸ್ತಿ ಮಾಸ್ತಿ ಎಂದು ಹೆಸರಾದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು 1891ರಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ಯಶೋಧರೆ, ಗೌತಮಿ ಹೇಳಿದ ಕತೆ, ಚಿಕ್ಕವೀರ ರಾಜೇಂದ್ರ, ಕುಚೇಲನ ಭಾಗ್ಯ, ಸಾರಿಪುತ್ರನ ಕೊನೆಯ ದಿನಗಳು, ಹೇಮಕೂಟದಿಂದ ಬಂದ ಮೇಲೆ ಮುಂತಾದ ಕಥೆಗಳನ್ನು ಬರೆದಿದ್ದಾರೆ. ಇವರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ,
ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ ಹಾಗೂ ಸಣ್ಣ ಕಥೆಗಳ ಜನಕ ಎಂಬ ಬಿರುದಿಗೆ ಪಾತ್ರರಾಗಿದ್ದಾರೆ. ಇದಿಷ್ಟು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಪರಿಚಯ. ಮುಂದೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಇಲ್ಲೊಂದು ಪದ್ಯ ಕೊಟ್ಟಿದ್ದಾರೆ. ಕೆಲರು ಗೋಧಿಯ ಸಾಮೆಯನು, ಕೆಲರು ನವಣೆಯ ಕಂಬು ಜೋಳವ, ಕೆಲರು ಹಾರಕವೆಂದು, ಕೆಲವರು ನೆಲ್ಲನತಿಶಯವ. ಅಥವಾ ಇಲ್ಲಿ ಅಲಂಕಾರವನ್ನು ಬಿಡಿಸ್ಬೋದು. 2 ಆಪ್ಷನ್ ಕೊಟ್ಟಿದ್ದಾರೆ. ಸೀತೆಯ ಮುಖ ಕಮಲದಂತೆ ಅರಳಿತು. ಎರಡನ್ನೂ ಕೂಡ ನಾನು ಇಲ್ಲಿ ಛಂದಸ್ಸು ಮತ್ತು ಅಲಂಕಾರ ಎರಡನ್ನೂ ಕೂಡ ನಾನು ಇಲ್ಲಿ ನಿಮಗೆ ತಿಳಿಸ್ತೀನಿ, ಗಮನಿಸಿ ಮಕ್ಕಳೇ. ಮೊದಲಿಗೆ ಛಂದಸ್ಸು ಯಾವ ರೀತಿ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಲಘು ಗುರುಗಳನ್ನು ಗುರುತಿಸಬೇಕು. ನೋಡಿ, ಇಲ್ಲಿ ಲಘು 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 ದೀರ್ಘಾಕ್ಷರ ಇದೆ, ಹಾಗಾಗಿ ಗುರು. ಲಘು ಲಘು ದೀರ್ಘಾಕ್ಷರ ಇದೆ, ಹಾಗಾಗಿ ಗುರು. ಲಘು 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 ಲಘು. ಹಾಗೆ ಇಲ್ಲಿ ಲಘು 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 ಅನುಸ್ವರದಿಂದ ಕೂಡಿದೆ, ಹಾಗಾಗಿ ಇದು ಗುರು. ಲಘು ದೀರ್ಘಾಕ್ಷರ ಇದೆ, ಗುರು. ಲಘು 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 ದೀರ್ಘಾಕ್ಷರ ಇದೆ, ಗುರು. ಲಘು ಲಘು ಅನುಸ್ವರ ಇದೆ, ಗುರು. ಲಘು 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 ಒತ್ತಕ್ಷರದ ಹಿಂದಿನ ಅಕ್ಷರ ಗುರು. ಲಘು 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 ಲಘು. ಇದು 3 ಸಾಲು ಇರೋದ್ರಿಂದ ಇದು ಷಟ್ಪದಿ ಆಗಿರ್ತದೆ, ಹಾಗಾಗಿ ಷಟ್ಪದಿಯ 3 ಮತ್ತು 6ನೇ ಸಾಲಿನ ಕೊನೆ ಅಕ್ಷರ ಲಘು ಇದ್ದರೂ ಕೂಡ ಅದನ್ನು ಗುರು ಅಂತ ನಾವು ಗುರುತಿಸಬೇಕು. ಈ ರೀತಿ 3 ಸಾಲು ಕೊಟ್ಟರೆ ಖಂಡಿತವಾಗಲೂ ಅದು ಷಟ್ಪದಿ ಆಗಿರ್ತದೆ. ಅದು ನಿಮಗೆ 10th ಕೂಡ 8, 9, 10ನೇ ಕ್ಲಾಸಲ್ಲಿ ಭಾಮಿನಿ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿಯನ್ನು ಕೇಳ್ತಾರೆ. ಹೇಗೆ ಅದನ್ನು ಗುರುತಿಸೋದು ಅಂತಂದರೆ ತುಂಬ ಸುಲಭವಾದ ಟ್ರಿಕ್ ಹೇಳ್ತೀನಿ ನೋಡಿ, ಗಮನಿಸಿ ಮಕ್ಕಳೇ. ಮೊದಲನೇ ಸಾಲಲ್ಲಿ ನೀವು ಮಾತ್ರೆಗಳನ್ನು ಎಣಿಸಿದ್ರೆ 14 ಮಾತ್ರೆ ಬಂದರೆ ಅದು ಖಂಡಿತವಾಗ್ಲೂ ಭಾಮಿನಿ ಷಟ್ಪದಿ ಇರ್ತದೆ. 20 ಮಾತ್ರೆ ಬಂದರೆ ಮೊದಲನೇ ಸಾಲಲ್ಲಿ ಅದು ವಾರ್ಧಕ ಷಟ್ಪದಿ ಆಗಿರ್ತದೆ. ಇವಾಗ ನಾವು ಇಲ್ಲಿ ಎಣಿಸೋಣ ನೋಡಿ. 1 2 3 4 5 6 7 8 9 10 11 12 13 14 ಮಾತ್ರೆಗಳು ಬಂದಿದೆ. 14 ಮಾತ್ರೆ ಬಂದರೆ ಖಂಡಿತವಾಗಲೂ ಅದು ಭಾಮಿನಿ ಷಟ್ಪದಿ. ಈ ರೀತಿ ಭಾಮಿನಿ ಷಟ್ಪದಿ ಅಂತ ಬಂದರೆ 1 ಅಂಕ ನಿಮಗೆ ಸಿಗ್ತದೆ. ಈಗ ಗಣ ವಿಭಾಗ ಮಾಡಬೇಕು. ಪ್ರಸ್ತಾರ ಹಾಕಿದ್ದಕ್ಕೆ 1, ಹಾಗೆ ಗಣ ವಿಭಾಗ ಮಾಡೋದಕ್ಕೆ 1 ಮತ್ತು ಛಂದಸ್ಸನ್ನು ಬರೆಯೋದಕ್ಕೆ 1, ಒಟ್ಟು 3 ಅಂಕ ಇಲ್ಲಿ ನಿಮಗೆ ಸಿಗ್ತದೆ. ಇಲ್ಲಿ ಭಾಮಿನಿ ಷಟ್ಪದಿ ಅಂದರೆ 3 4 3 4 ಗಣ ಭಾಗ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ 1 2 3 4 3 4 3 4 3 4 3 4 3 4 3 4 ಕೊನೆಯಲ್ಲಿ 1 ಗುರು ಉಳಿತದೆ. ಇದಿಷ್ಟು ಛಂದಸ್ಗೆ ಸಂಬಂಧಪಟ್ಟಂತೆ. ಇನ್ನು ಮುಂದೆ ಅಲಂಕಾರವನ್ನು ನಾನು ನಿಮಗೆ ತಿಳಿಸ್ತೀನಿ. ಸೀತೆಯ ಮುಖ ಕಮಲದಂತೆ ಅರಳಿತು. ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ. ವಾಚಕ ಪದ ಅಂತೆ, ಸಮಾನ ಧರ್ಮ ಅರಳುವಿಕೆ ಅಥವಾ ಅರಳುವುದು. ಇದಕ್ಕೆ ಸಮನ್ವಯಗೊಳಿಸಬೇಕು. ಹೇಗೆ ಅಂತಂದರೆ, ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಹೋಲಿಸಲಾಗಿದೆ, ಆದ್ದರಿಂದ ಇದು ಉಪಮಾಲಂಕಾರ. ಇದರ ಲಕ್ಷಣ ಏನು ಹೇಳ್ತದೆ? 2 ವಸ್ತುಗಳ ನಡುವೆ ಪರಸ್ಪರ ಹೋಲಿಕೆಯ ವರ್ಣನೆ. ಅಲಂಕಾರ, ಉಪಮಾಲಂಕಾರ. ಈ ರೀತಿ ಬರೆದು ನಿಮಗೆ 3 ಅಂಕಗಳು ಸಿಗ್ತವೆ. ಮುಂದೆ ಗಾದೆ ಮಾತು. ಮಾತು ಬೆಳ್ಳಿ ಮೌನ ಬಂಗಾರ ಅಥವಾ ಕೈ ಕೆಸರಾದರೆ ಬಾಯಿ ಮೊಸರು. ಯಾವುದೇ ನೀವು ಗಾದೆ ಮಾತನ್ನು ಬರೆಯೋದಕ್ಕಿಂತ ಮೊದಲು ಪ್ರಾರಂಭದಲ್ಲಿ ಒಂದು ಹೇಳಿಕೆಯನ್ನು ಬರೀಬೇಕು. ಆ ಹೇಳಿಕೆಯನ್ನು ಬರೆದರೆ ಖಂಡಿತ ನಿಮ್ಗೆ 1 ಅಂಕ ಸಿಗ್ತದೆ. ಉಳಿದಂತೆ ಅದರ ಮಹತ್ವವನ್ನು ನೀವು ತಿಳಿಸಿದರೆ 2 ಅಂಕ ಸಿಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಯಾವ ಹೇಳಿಕೆಯನ್ನು ಬರೀಬೇಕು ಅಂತ ನಾನು ಇಲ್ಲಿ ನಿಮ್ಗೆ ತಿಳಿಸ್ತೀನಿ ನೋಡಿ ಮಕ್ಕಳೇ. ನೋಡಿ, ಇಲ್ಲಿ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಇವು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ಹೊಂದಿರುತ್ತವೆ. ಗಾದೆಗಳು ವೇದಗಳಿಗೆ ಸಮಾನ. ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗದು. ಅಂತಹ ಸುಪ್ರಸಿದ್ಧ ಗಾದೆಗಳಲ್ಲಿ ಡ್ಯಾಶ್ ಎಂಬ ಗಾದೆಯು ಒಂದಾಗಿದೆ. ಅಂದರೆ ಡ್ಯಾಶ್ ಅಂದರೆ ನೀವು ಯಾವ ಗಾದೆಯನ್ನು ಇಲ್ಲಿ ವಿವರಿಸ್ತಾ ಇದ್ರೋ ಆ ಗಾದೆ ಮಾತನ್ನು ಇಲ್ಲಿ ಡ್ಯಾಶಲ್ಲಿ ಬರೀಬೇಕು. ಉದಾಹರಣೆಗೆ, ಮಾತು ಬೆಳ್ಳಿ ಮೌನ ಬಂಗಾರ ಎಂಬ ಗಾದೆಯು ಒಂದಾಗಿದೆ. ಈ ರೀತಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಪೂರಕವಾಗಿ ಒಂದು ಕಥೆಯನ್ನು ಬರೆದು ಅದನ್ನು ವಿವರಣೆ ಕೊಟ್ಬಿಟ್ರೆ 3 ಅಂಕ ನೀವು ಇಲ್ಲಿ ಸುಲಭವಾಗಿ ಗಳಿಸ್ಕೊಳ್ಬಹುದು. ಮುಂದೆ ಇವತ್ತು ಸಂದರ್ಭಗಳು. ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ದೇವರೇ. ಇದು ಅನಂತಮೂರ್ತಿಯವರು ಬರೆದಿರುವಂತಹ ಅಮ್ಮ ಪಾಠದಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ. ಇಲ್ಲಿ ಲೇಖಕರು
ಶಂಕರಪ್ಪ ಮೇಷ್ಟ್ರ ಅವರನ್ನು ಕುರಿತು ಹೇಳಿದಂತಹ ಮಾತಾಗಿದೆ. ನೆಕ್ಸ್ಟು ಕುಲಹೀನ ನೀನು ಪ್ರತಿಷ್ಠ ಸುಡುಮತಿಹೀನ ನೀನು. ಇದು ಕನಕದಾಸರು ಬರೆದಿರುವಂತಹ ರಾಮಧಾನ್ಯ ಚರಿತೆ ಎಂಬ ಪದ್ಯದಿಂದ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದು ಭತ್ತ ಮತ್ತು ರಾಗಿ ನಡುವೆ ನಡೆದಂತಹ ಸಂವಾದದಲ್ಲಿ ಇದು ಭತ್ತ ರಾಗಿಯನ್ನು ಕುರಿತು ಹೇಳುವಂತಹ ಮಾತಾಗಿದೆ. ನೆಕ್ಸ್ಟ್ ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ. ನಾಡಿಗಾಗಿ ತಣುವತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ, ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳನೀವ ಕರುಣೆಯಲ್ಲಿ, ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯ ಮೊಳಗುವಲ್ಲಿ, ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆವ ಧೀರ ಪಯಣದಲ್ಲಿ. ಇದು ಬರೆದು ನಿಮಗೆ ಇಲ್ಲಿ 4 ಅಂಕ ಸಿಗ್ತದೆ ಮುಖ್ಯ ಪರೀಕ್ಷೆಯಲ್ಲಿ. ಹಾಗೆ ಸಾರಾಂಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಸಾರಾಂಶವನ್ನು ಬರೀರಿ. ಮಾತಾಪಿತರನ್ನು ಬಳಲಿಸುವ ಆತನು ಯಾತ್ರೆಯ ಮಾಡಿದರೇನು ಫಲ, ಘಾತಕವನ್ನು ಬಿಡದೆ ನಿರಂತರ ಗೀತೆಯನ್ನು ಓದಿದರೇನು ಫಲ. ಪುರಂದರದಾಸರು ಬರೆದಿರುವಂತಹ ಬೇವು ಬೆಲ್ಲದೊಡಲೇನು ಫಲ ಅನ್ನೋ ಪದ್ಯದಿಂದ ಇಲ್ಲಿ ತಗೊಂಡಿರುವಂಥದ್ದು. ಮುಂದೆ 5 ಅಥವಾ 6 ವಾಕ್ಯಗಳಿಗೆ ಉತ್ತರ ಬರೆಯುವಂಥದ್ದು. ಮುದ್ದಣನು ಪರಿಹಾಸ ಮಾಡಿದನೆಂದು ಮನೋರಮೆಯು ಹೇಳಿದ ಕಾರಣವೇನು, ಅಥವಾ ಮುದ್ದಣನಿಗೆ ಒಲಿದ ಮಂತ್ರವನ್ನು ತಿಳಿದುಕೊಳ್ಳುವ ವಿಚಾರದಲ್ಲಿ ಗಂಡ ಹೆಂಡತಿಯರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಇನ್ನೊಂದು ಪದ್ಯದಲ್ಲಿ ಗೆಳೆತನ ಇಹಲೋಕಕ್ಕಿರುವ ಅಮೃತ ಹೇಗೆ ತಿಳಿಸಿ, ಅಥವಾ ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ವಿವರಿಸಿ. ನೆಕ್ಸ್ಟು ಇಲ್ಲೊಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅಲ್ಲೇ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೀಬೇಕಾಗತ್ತೆ. ನೋಡಿ, ಇಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 2 ಪ್ರಶ್ನೆಗಳು ಯಾವುದ್ಯಾವುದು ಅಂತಂದರೆ, ಅಂಬೇಡ್ಕರ್ ಅವರಿಗೆ ವೇಳೆ ಎಂದರೇನು, ಅಂಬೇಡ್ಕರ್ ಅವರ ಜ್ಞಾನದಾಹ ಯಾವ ರೀತಿಯಲ್ಲಿತ್ತು. ಅದಕ್ಕೆ ಸರಿಯಾದ ಉತ್ತರ ನೋಡಿ, 1 ವಾಕ್ಯದಲ್ಲಿ ಉತ್ತರ ಬರೆಯುವಂಥದ್ದು. ಅಂಬೇಡ್ಕರ್ ಅವರಿಗೆ ವೇಳೆ ಎಂದರೆ ಜ್ಞಾನಾರ್ಜನೆಯಾಗಿತ್ತು. ಇನ್ನು 2ನೇ ಪ್ರಶ್ನೆಗೆ ಅಂಬೇಡ್ಕರ್ ಅವರ ಜ್ಞಾನದಾಹ ಯಾವ ರೀತಿಯಲ್ಲಿತ್ತು. ಅದಕ್ಕೆ ಅವರ ಜ್ಞಾನದಾಹ ಪುರಾತನ ಕಾಲದ ಚಕ್ರವರ್ತಿಯೊಬ್ಬನ ಸಾಮ್ರಾಜ್ಯ ದಾಹದಂತಿತ್ತು. ಇದು ಸರಿಯಾದ ಉತ್ತರ. ಅಲ್ಲೇ ಗುರುತಿಸ್ಬಿಟ್ರೆ ನಿಮಗೆ ಅಲ್ಲಿ ಅಂಕಗಳು ನಿಮಗೆ ಸಿಗ್ತವೆ. ಮುಂದೆ ಪತ್ರವನ್ನು ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಪತ್ರ ಅಥವಾ ಪ್ರಬಂಧ. ನಿಮ್ಮನ್ನು ಮೈಸೂರಿನ ಕುವೆಂಪು ನಗರದ ಬಸವಣ್ಣ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಗೆ ಕುಡಿಯುವ ಶುದ್ಧ ನೀರಿನ ಸೌಲಭ್ಯವನ್ನು ಒದಗಿಸುವಂತೆ ಕೋರಿ ನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಪತ್ರವನ್ನು ಬರೀರಿ. ಅಥವಾ ಪ್ರಬಂಧ, ನಮ್ಮ ಪರಿಸರ ಮತ್ತು ಕಂಪ್ಯೂಟರ್ ಕೊಟ್ಟಿದ್ದಾರೆ. ನಾನೀಗ ನಿಮಗೆ ಪತ್ರವನ್ನು ಯಾವ ರೀತಿ ಬರಿಬೇಕು ಅಂತ ನಿಮಗೆ ತಿಳಿಸ್ತೀನಿ. ಆ ಪತ್ರ ನೀವು ವ್ಯಾವಹಾರಿಕ ಪತ್ರ ಆಗಿರೋದ್ರ ಕಾರಣ ಆ ವ್ಯಾವಹಾರಿಕ ಪತ್ರವನ್ನು ಹೇಗೆ ಬರೀಬೇಕು ಮತ್ತು ಅದರ ಹಂತಗಳೇನು ಅನ್ನೋದನ್ನು ನಿಮಗೆ ನಾನಿಲ್ಲಿ ತಿಳಿಸ್ತೀನಿ. ಇಂದ ಬಸವಣ್ಣ, ಕುವೆಂಪು ನಗರ, ಮೈಸೂರು. ಇವರಿಗೆ ಮಾನ್ಯ ಆಯುಕ್ತರು, ನಗರ ಪಾಲಿಕೆ, ಮೈಸೂರು. ನೋಡಿ, ಇಲ್ಲೇ ದಿನಾಂಕ ಬರೀಬೇಕು. 26/2/2026. ಯಾವತ್ತು ಬರೀತಾ ಇದ್ರೂ ಅದೇ ದಿನಾಂಕವನ್ನು ಬರೀಬೇಕು. ಸ್ಥಳ ಕುವೆಂಪು ನಗರ. ಸಂಬೋಧನೆಯ ಪದ ಮಾನ್ಯರೇ ಅಂತ ಬರೆದುಬಿಟ್ಟು ವಿಷಯ ಶುದ್ಧ ನೀರಿನ ಸೌಲಭ್ಯವನ್ನು ಒದಗಿಸುವಂತೆ ಕೋರಿ. ಮತ್ತು ಪತ್ರದ ಒಡಲು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತ ಹೇಳಿಬಿಟ್ಟು ಅಲ್ಲಿ ಪತ್ರದ ಒಡಲು ಯಾಕೆ ನಿಮಗೆ ಶುದ್ಧ ನೀರನ್ನು ಕೊಡಬೇಕು, ಅದರ ಸಮಸ್ಯೆ ಏನು ಅನ್ನೋದನ್ನು ಪತ್ರದ ಒಡಲಲ್ಲಿ ಒಂದಷ್ಟು ಅಂಶಗಳನ್ನು ಸೇರಿಸ್ಕೊಂಡು ಕೊನೆಯಲ್ಲಿ ಧನ್ಯವಾದಗಳೊಂದಿಗೆ ಅಂತ ಬರೆದು ಇಂತಿ ತಮ್ಮ ವಿಶ್ವಾಸಿ ಬಸವಣ್ಣ ಅಂಥೇಳಿ ಅದರ ಮೇಲೆ ಸಿಗ್ನೇಚರನ್ನು ಮಾಡಬೇಕಾಗತ್ತೆ. ಇದಿಷ್ಟು ಪತ್ರಕ್ಕೆ ಸಂಬಂಧಪಟ್ಟಿರುವಂತೆ. ಮುಂದೆ ಪ್ರಬಂಧ ಬರೆಯುವಂಥದ್ದು. ನಮ್ಮ ಪರಿಸರ ಅಥವಾ ಕಂಪ್ಯೂಟರ್ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ನೀವು ಇದಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆದ್ರೆ ಇಲ್ಲಿ ನಿಮಗೆ ಪ್ರಬಂಧಕ್ಕೆ 4 ಅಂಕಗಳು ಸಿಗ್ತವೆ. ಇದಿಷ್ಟು ಆಗಿತ್ತು 8th ಸ್ಟ್ಯಾಂಡರ್ಡ್ essay 2 ಕ್ವಶನ್ ಪೇಪರ್ ಕನ್ನಡಕ್ಕೆ ಸಂಬಂಧಪಟ್ಟಂತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕನ್ನು ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ತೆ, ಧನ್ಯವಾದಗಳು.